ಓಂ ಶಾಂತಿ. ಎಲ್ರಿಗೂ ನಮಸ್ಕಾರ. ಯೋಗ ಬಂಧುಗಳಿಗೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಬಂಧುಗಳೇ, ಕುಳಿತು ಮಾಡ್ತಕ್ಕಂಥ ಕೆಲವು ಆಸನಗಳನ್ನು ಗಮನಿಸಿ. ನಾನು ಡೆಮೋ ಮಾಡ್ತಾ ಅದರ ಜೊತೆಯಲ್ಲಿ ಅದರ ಆಗುಹೋಗುಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಗಮನವಿಟ್ಟು ಕೇಳಿ, ನೋಡಿ ಮತ್ತು ಮಾಡಿ ನಿಮ್ಮ ಸಂಪತ್ತನ್ನು ನಿಮ್ಮದಾಗಿಸಿಕೊಳ್ಳಿ. ಓಕೆ. ಕುಳಿತುಕೊಂಡು ಮಾಡುವ ಆಸನಗಳಲ್ಲಿ ಮೊದಲನೇ ಆಸನ ಪವನ ಮುಕ್ತಾಸನ. ಅದಕ್ಕಿಂತ ಮುಂಚೆ ಸಿದ್ಧಾಸನ ಅಂತ ನೋಡೋಣ. ಸಿದ್ಧಾಸನ ಈ ರೀತಿ ಇರ್ತೀವಿ. ಒಂದು ಇಮ್ಮಡವನ್ನು ಗುದದ್ವಾರಕ್ಕೆ ಟಚ್ ಮಾಡಿ ಮಧ್ಯದಲ್ಲಿ ಮತ್ತೊಂದು ಕಾಲನ್ನು ಇಲ್ಲಿ ಒಳಗಟ್ಟಿಕೊಳ್ಳಿ. ಓಕೆ. ಇದು ಸಿದ್ಧಾಸನದ ಒಂದು ಭಂಗಿ. ಇಲ್ಲಿ ಶಿಶುವಾಸನವನ್ನು ಶಿಶುವಾಸನವನ್ನು ಮಾಡೋಣ. ಸಿದ್ಧಾಸನ ಇದು ಯಾವುದಕ್ಕೆ ಯೂಸು ಅಂತಂದರೆ, ಸಿದ್ಧ ಪುರುಷರು ಅಂತ ಹೆಸರು ಕೇಳಿದ್ದೀರಾ? ಸಿದ್ಧ ಯೋಗಿಗಳು ಅಥವಾ ಹುಬ್ಬಳ್ಳಿಯ ಸಿದ್ಧಾರೂಢರು ಯಾರು ಬ್ರಹ್ಮಚಾರಿತ್ವದ ಪಾಲನೆ ತಗೋಬೇಕು, ನಮ್ಮ ರಕ್ತವನ್ನು, ನಮ್ಮ ಯೂರ್ಯವನ್ನು, ನಮ್ಮ ಶಕ್ತಿ ಎನರ್ಜಿಯನ್ನು ಕಳ್ಕೋಬಾರ್ದು ಅಂತಕ್ಕಂಥವ್ರು ಏನು ಮಾಡ್ತಾರೆ, ಈ ಇಮ್ಮಡವನ್ನು ಈ ಗುದದ್ವಾರ ಜನನೇಂದ್ರಿಯದ ಕೆಳಗೆ ಟಚ್ ಮಾಡ್ತಾರೆ. ಈ ಒಂದು ಕಾಲನ್ನು ಇಲ್ಲಿ ಫಿಕ್ಸ್ ಮಾಡ್ತಾರೆ. ಇದಕ್ಕೆ ಹೇಳಲಾಗ್ತದೆ ಸಿದ್ಧಾಸನ. ಸಿದ್ಧ ಪುರುಷರು, ಸಿದ್ಧ ಯೋಗಿಗಳು ಅಂತ ಈಗಾಗಲೇ ಹೇಳೋದಾಗೆ ರೆಡಿ. ಇಲ್ಲಿ ಶಿಶು ಮುದ್ರೆ. ಈ ಶಿಶು ಮುದ್ರೆ ಅಂತ ಯಾಕೆ ಹೇಳ್ತಾರೆ ಅಂದರೆ, ಶಿಶು 3 ರಿಂದ 4ನೇ ತಿಂಗಳಿಗೆ ತಾಯಿಯ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಪಿಂಡದಲ್ಲಿ ಆತ್ಮ ಪ್ರವೇಶ ಮಾಡಿದಾಗ ಅದು 4 ತಿಂಗಳು ಅಂತ ಬಳಸಿದ್ರೆ 4ನೇ ದಿನ. ಚಿನ್ಮುದ್ರೆ 1ನೇ ದಿನ ಆಗಿತ್ತು, ಚಿನ್ಮಯ ಮುದ್ರೆ 2ನೇ ದಿವಸ ಆಗಿತ್ತು, 3ನೇ ದಿನ ಮೇರುದಂಡ ಮುದ್ರೆ, 4ನೇ ದಿವಸ ನಾವೇನು ಮಾಡ್ತೀವಿ, ಶಿಶು ಮುದ್ರೆ. ತಾಯಿಯ ಗರ್ಭದಲ್ಲಿ ಶಿಶುವು ಮುಷ್ಟಿಯನ್ನು ಕಟ್ಟಿಕೊಂಡಿರ್ತದೆ ಹೊರತು ಬೆರಳುಗಳನ್ನ ಬಿಚ್ಚಿರೋದಿಲ್ಲ. ಹಾಗಾಗಿ ಇದನ್ನು 4ನೇ ದಿವಸದ ಮುದ್ರೆ ಅಂತ, ಶಿಶು ಮುದ್ರೆ ಅಂತ ಬಳಸಲಾಗ್ತದೆ. ಇಲ್ಲಿ ನಾವು ಸ್ವಲ್ಪ ಶ್ಲೋಕ ಓಂಕಾರವನ್ನು ಹೇಳೋಣ ಶ್ವಾಸದೊಂದಿಗೆ. ಒಂದು ಸಲ ಶ್ವಾಸ ತಗೊಂಡ್ಬಿಡಿ. ಎರಡನೇ ಬಾರಿಂದ ಓಂಕಾರಕ್ಕೆ ಹೋಗೋಣ. ನೀವು ಯೋಗ ಮಾಡೋಕ್ಕಿಂತ ಮುಂಚೆ ಶುದ್ಧವಾದ ವಾತಾವರಣವಿರಬೇಕು. ಶುದ್ಧವಾದ ಕಾಟನ್ ಬಟ್ಟೆ ಇರಲಿ ಅಥವಾ ಯೋಗ ಮ್ಯಾಟ್ ಇರಲಿ ಹಾಕ್ಕೊಂಡು, ಸುತ್ತಲಿನ ಪ್ರದೇಶ ಶುದ್ಧವಾದ ಗಾಳಿ ಇರಲಿ. ಯಾವುದೇ ಬೆಡ್ರೂಮ್ನಲ್ಲಿ ಮಾಡದೆ, ಗಾಳಿ ಬೆಳಕು ಇಲ್ಲದೇ ಇರತಕ್ಕಂಥ ಸ್ಥಳದಲ್ಲಿ ಖಂಡಿತವಾಗಲೂ ಯೋಗಾಸನವನ್ನು ಮಾಡಬಾರ್ದು. ಅದು ಪ್ಲಸ್ಗಿಂತೂ ಮೈನಸ್ಸೇ ಜಾಸ್ತಿ ಆಗ್ತದೆ. ಹಾಗಾಗಿ ಶುದ್ಧ ವಾತಾವರಣದಲ್ಲಿ, ಪ್ರಕೃತಿ ದತ್ತವಾಗಿ, ಹೊಳೆಯ ಸಮೀಪದಲ್ಲಿ, ಹಳ್ಳದ ಸಮೀಪದಲ್ಲಿ, ಕೆರೆಯ ಸಮೀಪದಲ್ಲಿ, ಪ್ರಕೃತಿಯಲ್ಲಿ, ಕಾಡಿನಲ್ಲೋ ಅಥವಾ ನಾಡಿನಲ್ಲೋ, ಪಾರ್ಕ್ಗಳಲ್ಲೋ, ಯಾವುದಿಲ್ಲಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಗಾಳಿ ಬೆಳಕು ಬರ್ತಕ್ಕಂಥ ಸ್ಥಳದಲ್ಲಿ ತಾವಿದನ್ನು ಯೋಗವನ್ನು ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಶಿಶು ಮುದ್ರೆ, ಸಿದ್ಧಾಸನದಲ್ಲಿ ಓಂಕಾರ. ಓ ಹಸ್ತಗಳನ್ನು ಕಣ್ಣೆದುರೇ ತೆಗೆದುಕೊಂಡು ಬರೋಣ. ಕರಾಗ್ರೇ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ನಮಸ್ಕಾರ ಸ್ಥಿತಿ ಎದೆಯ ಮಧ್ಯಭಾಗದಲ್ಲಿ.
सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ओम शांति शांति शांति. योगेन चित्तस्य पदेन वाचं मलं शरीरस्य च वैद्यकेन योपाकरोतुं प्रवरं मुनीनां पतञ्जलिं प्राञ्जलिं प्रणतोऽस्मि. ओम शांति शांति शांति. भो नमस्कार. ಮೇಲೆ ಅಸ್ಥಿಗಳನ್ನು ಉಜ್ಜಿ, ಚೆನ್ನಾಗಿ ಉಜ್ಜಿ, ಬಿಸಿಯಾಗುವವರೆಗೆ ಉಜ್ಜಬೇಕು. ಆ ಬಂದ ಬಿಸಿಯನ್ನು ಮುಖ, ಕೆನ್ನೆ, ಕಣ್ಣು, ಹಣೆ ಮೇಲೆ ಸ್ಪರ್ಶ ಮಾಡಿ ಹಾಗೆಯೇ ಆತ್ಮಿಕ ದೃಷ್ಟಿಯಿಂದ ಕಣ್ಣುಗಳನ್ನು ತೆರೆದ ಯೋಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ಕುಳಿತುಕೊಂಡು ಮಾಡ್ತಕ್ಕಂಥ ಆಸನಗಳನ್ನು ಮಾಡೋಣ. ಕಾಲನ್ನೆರಡೆಯನ್ನು ಚಾಚಿ ಮೊಟ್ಟ ಮೊದಲನೆಯ 1ನೇ ಆಸನ ಪವನ ಮುಕ್ತಾಸನ. ತಮ್ಮ ಎಡಗಾಲನ್ನು ತಗೊಳ್ಳಿ, ಇಮ್ಮಡವನ್ನು ಇಪ್ಸಿ ಟಚ್ ಮಾಡಿ ಸಡಿಲ ಮಾಡ್ಕೊಳ್ಳಿ. ಹೊಟ್ಟೆಯನ್ನು ಲಾಕ್ ಮಾಡಿ, ಈ ಕೈನೂ ಲಾಕ್ ಮಾಡಿ, ಈ ಕಾಲನ್ನು ಮಾತ್ರ ನೇರ ಮಾಡಿ. ನೋಡಿ, ನಮ್ಮ ಗದ್ದವನ್ನು ಮೊಣಕಾಲು ಚಿಪ್ಪಿನ ಮೇಲೆ ಇಡಬೇಕು. ಸಹಜವಾದ ಉಸಿರಾಟ 10 ಟೈಮ್ಸ್. ನಾನು 5 ಟೈಮ್ಸ್ ಮಾತ್ರ ಮಾಡ್ತೀನಿ, ತಾವು 10 ಟೈಮ್ಸ್ ಮಾಡಬೇಕು. ಹಾಗೆ ಮುಖ ಮೇಲೆತ್ತಿ ನಿಧಾನವಾಗಿ ಕಾಲನ್ನು ಚಾಚಿ. ಒಂದು ಸಾರಿ ಸಡಲವಾದ ಉಸಿರಾಟ, ಮತ್ತೊಂದು ಕಾಲನ್ನು ಮಾಡೋಣ. ಸೇಮ್ ಪ್ರೊಸೆಸ್, ಪವನ ಮುಕ್ತಾಸನ. ತಮ್ಮ ಹಿಂಬಡವು ಇಪ್ಪಿ ಟಚ್ ಆಗಬೇಕು. ಟಚ್ ಆಗಿಲ್ಲ ಅಂದರೆ ಸರಿಪಡಿಸ್ಕೊಳ್ಳಿ. ಮುಂದಕ್ಕೆ ಬಂದರೆ ಟಚ್ ಆಗುತ್ತೆ. ಕೈ ಲಾಕ್ ಮಾಡಿ, ಇದನ್ನು ಕೈ ಲಾಕ್ ಮಾಡಿ. ಆಗ ನಿಮ್ಮ ತೊಡೆ ಪೂರ್ತಿಯಾಗಿ ನಿಮ್ಮ ಒಟ್ಟಿಗೆ ಒತ್ತಲ್ಪಡೋದ್ರಿಂದ ಬೊಜ್ಜು ಆಟೋಮೆಟಿಕ್ಲಿ ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಓಕೆ, ಗದ್ದವನ್ನು ಟಚ್ ಮಾಡಿ, ಮೊಣಕಾಲು ಚಿಪ್ ಮೇಲಿಡಿ. ಸಹಜವಾದ ಉಸಿರಾಟ. ಮುಖವನ್ನು ಮೇಲ್ ಮಾಡಿ, ಶ್ವಾಸವನ್ನು ಬಿಡುತ್ತಾ ರಿಲ್ಯಾಕ್ಸ್. 1 ಅಥವಾ 2 ಸರಿ ಉಸಿರಾಡಿದರೆ ಸಾಕು, ಆ ಒಂದು ದಣಿವು ನಿವಾರಣೆ ಆಗ್ತದೆ. ಇದು ಪವನ ಮುಕ್ತಾಸನವಾಯಿತು. 2ನೇ ಆಸನಕ್ಕೆ ಹೋಗೋಣ, ನೌಕಾಸನ. ಗಮನಿಸಿ, ನೌಕಾಸನವನ್ನು ಬಾಡಿ ಪೂರ್ತಿ ಕಾಣಬೇಕು ಅನ್ನೋ ದೃಷ್ಟಿಯಿಂದ ಈ ಸೈಡ್ ತೋರಿಸ್ತಿದ್ದೀನಿ ಅಷ್ಟೇ. ಸ್ವಲ್ಪ ಹಿಂದಕ್ಕೆ ಹೋಗಿ, ಕಾಲು ಸ್ಟಿಪ್ಪಾಗಿರಲಿ, ಕೈಯನ್ನು ಮೇಲೆತ್ತಿ, ಇಡೀ ನಿಮ್ಮ ದೇಹದ ಭಾರವನ್ನು ಹಿಪ್ಸ್ ಮೇಲೆ ಬಿಡಬೇಕು. ರೆಡಿ, ಅಪ್. ಉಸಿರಾಟ, ಕಾಲು ಸ್ಟಿಪ್ಪಾಗಿರಬೇಕು, ಯಾವುದೇ ಕಾರಣಕ್ಕೂ ಬೆಂಡ್ ಆಗಬಾರ್ದು. ಶ್ವಾಸ ಅವ್ರ ನಿಶ್ವಾಸ. ನೌಕೆ, ದೋಣಿ, ಬೋಟ್, ಇದು ಬ್ಯಾಲೆನ್ಸಿಂಗ್ ಆಸನ. ಇದು ಬೊಜ್ಜು ಶೇಕ್ ಆಗ್ತಿರ್ತದೆ ಹೊಟ್ಟೆ, ಇಲ್ಲಿ ಬರ್ನ್ ಆಗ್ಲಿಕ್ಕೆ ಸಾಧ್ಯ ಬೊಜ್ಜು. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಆದಮೇಲೆ ಹೊಟ್ಟೆಯನ್ನು ಸ್ವಲ್ಪ 10 ಬೆರಳುಗಳಿಂದ ಮಸಾಜ್ ಮಾಡಿಕೊಳ್ಳಿ. ಬೊಜ್ಜು ನಿವಾರಣೆ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಓಕೆ, 3ನೇ ಆಸನ. ಒಂದು ಕಾಲನ್ನು ಸ್ಟ್ರೆಚ್ ಮಾಡಿ, ಪಾದಕ್ಕೆ ಕೈ ಕೊಡಿ, ನಿಧಾನವಾಗಿ ಮೇಲೆ ತಗೊಳ್ಳಿ, 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 ಲಾಕ್ ಮಾಡಿ. ಆಗ ಬೆಂಡ್ ಆಗಬಾರ್ದಿರಿ, ಹೀಗೆ ಇರಬೇಕು. ನೋಡಿ, ಇನ್ನೊಂದು ಸಾರಿ ಲಾಕ್ ಮಾಡಿ, ಸ್ಲೋಲಿ 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 ಸ್ಲೋಲಿ, ಪೂರ್ತಿ ಸ್ಟ್ರೆಚ್. ಇದನ್ನು ಹೇಗೆ ಹಿಂದಕ್ಕೆ ತಗೊಳ್ಳಿ, ಮೂಗನ್ನು ಮುಟ್ಟಿಸಿ, ಗದ್ದವನ್ನು ಮುಟ್ಟಿಸಿ, ಹಣೆಯನ್ನು ಮುಟ್ಟಿಸಿ. ಮೂಗು, ಹಣೆ, ಗದ್ದ ಯಾವುದಾರ ಒಂದು ಭಾಗ ಮುಟ್ಟಿಸಿ. ಬೊಜ್ಜು ನೀವು ನೋಡಿ, ನಿಮ್ಮ ತೊಡೆಗೆ ನಿಮ್ಮ ಹೊಟ್ಟೆನ ಒತ್ತಲ್ಪಡೋದ್ರಿಂದ ಗ್ಯಾಸ್ಟ್ರಿಕ್, ಆಸಿಡಿಟಿ, ಬೊಜ್ಜು ನಿವಾರಣೆ. ರೆಡಿ, 10 ಕೌಂಟ್.
ಸ್ಟ್ರೆಚಿಂಗ್ ಆಸನಗಳು. ವಾಪಸ್ ಒಮ್ಮೆ ಸರಳವಾದ ಉಸಿರಾಟ ಮಾಡದೆ ಹೊರತು ಮತ್ತು ಮುಂದಿನ ಎಕ್ಸಸೈಸ್ಗೆ ಹೋಗಬಾರ್ದು. ರೆಡಿ? ಮತ್ತೊಂದು ಕಾಲು ಸೇಮ್ ಪ್ರೊಸೆಸ್, ಆಪೋಸಿಟ್ ಲೆಗ್. ರೆಡಿ? ಅಪ್ 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 ಅಪ್. ರೆಡಿ? ಎಳ್ಕೊಳ್ಳಿ ಹಿಂದಕ್ಕೆ, ನೀವು ಮುಂದಕ್ಕೆ ಬನ್ನಿ, ಉಸಿರಾಡಿ. ವಾಪಸ್ ರಿಲ್ಯಾಕ್ಸ್. ಸರಳವಾದ ಉಸಿರಾಟ. ಏನೇ ಅವಸರವಿದ್ದರೂ ಯೋಗದಲ್ಲಿ ಎಷ್ಟು ನಿಧಾನವಾಗಿ ಮಾಡ್ತಿರೋ ಅಷ್ಟು ಬೆನಿಫಿಟ್ಸ್ ಇದೆ. ಅವಸರದಿಂದ ಹೇಳ್ತಿರೋ ಒಂದು ಮಾತು, ಅವಸರವೇ ಅಪಘಾತಕ್ಕೆ ನಾಂದಿ ಅಂತ. ಅದಾಗಬಾರ್ದು. ಎರಡು ಕಾಲು ಫೋಲ್ಡ್ ಮಾಡಿ, ಎರಡು ಬೆರಳಿಂದ ಹೆಬ್ಬೆಟ್ಟು ಹಿಡ್ಕೊಳ್ಳಿ. ರೆಡಿ? ನಿಧಾನಗತಿಯಲ್ಲಿ. ಇದು ಬ್ಯಾಲೆನ್ಸಿಂಗ್ ಆಸನ. ನೌಕಾಸನದ ಟೈಫೇ ಇರುತ್ತೆ, ಆದರೆ ನೌಕಾಸನವಲ್ಲ, ಸ್ಟ್ರೆಚ್ ಆಸನ. 1 ಸಹಜವಾದ ಉಸಿರಾಟ ಇರುತ್ತೆ. 2 3 4 5 6 7 8 9 10. ರಿಲ್ಯಾಕ್ಸ್. ಮುಂದಿನ ಆಸನ ಹಾಗೆ ವಕ್ರಾಸನ. ಗಮನಿಸಿ, ಒಂದು ಕಾಲನ್ನು ತಗೊಳ್ತೀರಾ, ನಿಮ್ಮ ಎಡಭಾಗದ ತೊಡೆಯ ಪಕ್ಕದಲ್ಲಿ ನಿಲ್ಲಿಸ್ತೀರಾ. ಇನ್ನೊಂದು ಕೈ ತಗೊತೀರಾ, ಹಿಂದಕ್ಕೆ ಇಡ್ತೀರಾ. ಕಾಲನ್ನು ಚೇಂಜ್ ಮಾಡ್ಕೊಳ್ಳೋಣ, ನಿಮಗೆ ತೋರಿಸ್ಬೇಕಾಗಿರೋದ್ರಿಂದ ಈ ರೀತಿ ಮಾಡ್ತೀನಿ. ಎಸ್. ಹೊಟ್ಟೆ ಒಳಗೆ ಎಳ್ಕೊಳ್ಳಿ, ಕಾಲನ್ನು ಆ ಕಡೆ ಕಾಲಿಡ್ಕೊಳ್ಳಿ, ತಿರುಗಿ. ವಕ್ರಾಸನ. ಇದು ಸಹ ನಿಮ್ಮ ಬೊಜ್ಜು ನಿವಾರಣೆ, ಸೊಂಟಕ್ಕೆ ಪ್ಲಸ್ ಪಾಯಿಂಟು. ಇಲ್ಲಿ ನೋಡಿ, ಕಾಲಿನ ಬೆರಳು ಹಿಡ್ಕೋಬೇಕಿಲ್ಲಿ. ಓಕೆ, ರಿಲ್ಯಾಕ್ಸ್. ಸೇಮ್ ಇನ್ನೊಂದು ಕಾಲು ಮಾಡಬೇಕು. ಈ ಕಡೆ ತಿರುಗಿಸ್ತೀರಿ, ಕಾಣಿಸ್ಬೇಕಲ್ಲ ತಮಗೆ. ಹಾಗಾಗಿ ಬಲಗಾಲನ್ನು ಎಡಪಕ್ಕದಲ್ಲಿಡಿ, ಬಲಗೈ ಊರಿ, ಎಡಗೈಯನ್ನು ಮೇಲೆ ತಗೊಳ್ಳಿ, ಒತ್ತಿ ನೋಡಿ. ನಿಮ್ಮದೇ ಆದ ತೊಡಿ ನಿಮ್ಮ ಬೊಜ್ಜಿಗೆ ಒತ್ತಲ್ಪಟ್ಟಾಗ, ಪ್ರೆಸ್ ಆದಾಗ, ಹೆಂಗೆ ರಬ್ಬರ್ನಲ್ಲಿರ್ತಕ್ಕಂಥ ನೀರನ್ನು ಹಿಂಡಿದಾಗ ಎಷ್ಟು ನೀರು ಖಾಲಿ ಆಗ್ತದೋ ಹಂಗೆ ಬೊಜ್ಜು ನಿವಾರಣೆ. ನೋಡಿ, ವಾಪಸ್ ಮತ್ತೆ ಅದೇ ರೀತಿ ಕೆಳ ಕಾಲು ಹಿಡ್ಕೊಳ್ಳಿ, ಮುಂದೆ ನೋಡಿ, ಕಾಲು ಚೂಪ್ ಮಾಡಿ. ಸಹಜವಾದ ಉಸಿರಾಟ. ವಕ್ರಾಸನ. ವಕ್ರ ಅಂದರೆ ಸೊಟ್ಟ, ಡೊಂಕ, ಬೆಂಡ್. ಓಕೆ, ವಾಪಸ್. ಸರಳವಾದ ಉಸಿರಾಟ. ಓಕೆ, ಇಲ್ಲಿ ಕುಳಿತೆ ಪಾರ್ಶ್ವಕೋನಾಸನ. ಹೇಗೆ ಗಮನಿಸೋಣ. ನೋಡಿ, ಚೆಸ್ಟ್ ಮೇಲೆ ತೊಗೋಬೇಕು, ತೊಡೆಗಳು ಒತ್ತಬೇಕು, ತೊಡೆಗಳು ಟಚ್ ಆಗುತ್ತೆ ನೆಲಕ್ಕೆ. ಶೇಕ್ ಮಾಡೋಕೆ ಹೊಟ್ಟೆನ, ಹೊಟ್ಟೆ ಒಳಗೆ ಹೋಗುತ್ತೆ. ಪಾರ್ಶ್ವಕೋನಾಸನ ಸಿಟ್ಟಿಂಗಲ್ಲಿ ಒಂದು ಕೈ ಊರಿ, ಒಂದು ಕೈ ತಗೊಳ್ಳಿ, ಅಪ್ 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 ಅಪ್. ಕಿವಿ ಟಚ್ ಮಾಡಿ ಈ ಭಾಗದ ಸೆಳೆತವನ್ನು ಗಮನಿಸಿ. ಇದನ್ನು ಜಾರಿಸ್ತಾ ಹೋಗಿ, ಇದನ್ನು ಚಾಚ್ತಾ ಹೋಗಿ. ನಿಮ್ಮ ಸೈಡಲ್ಲಿ ಸೊಂಟದಲ್ಲಿ ಟೈರು ರೂಪದಲ್ಲಿ ಬಂದಿರ್ತದೆ ಬೊಜ್ಜು. ಆ ಟೈರ್ಗಳ ಸವಿಸಲಿಕ್ಕೋಸ್ಕರ ಕುಳಿತುಕೊಂಡು ಮಾಡುವ ಪಾರ್ಶ್ವಕೋನಾಸನ ಅಥವಾ ಅರ್ಧ ಚಂದ್ರಾಸನ. ಹಾಗೇ ವಾಪಸ್ ಬರೋಣ. ರಿಲ್ಯಾಕ್ಸ್. ಎರಡು ಸೈಡ್ ಮಾಡ್ತಕ್ಕಂಥದ್ದು ಒಂದು ಮಾಡಿ ಬಿಡಬಾರ್ದು. ಮತ್ತೊಂದು ಸೈಡ್ ಹೋಗೋಣ. ಕೈ ಚಾಚ್ತಾ ಹೋಗಿ, ಕೈ ಮೇಲೆತ್ತುತ್ತಾ ಹೋಗಿ, ಉಸಿರನ್ನು ಬಿಡ್ತಾ ಹೋಗಿ. ಸ್ಟ್ಯಾಚ್. ಕಾಲು ಮೇಲೆ ಎತ್ತಬಾರ್ದು, ಅಲ್ಲೇ ಇರಬೇಕು. ಆವಾಗ ಅದ್ರ ಬೆನಿಫಿಟ್. ಈಗ ಈ ಭಾಗದ ಸೆಳೆತ ನೋಡಿ, ಸೈಡಿಗೆ ದಿಂಡ ಆಕಾರದಲ್ಲಿ ಬರ್ತಿದೆ ಟೈರುಗಳು. ಟೈರು ರೂಪದಲ್ಲಿ ಆ ಬೊಜ್ಜಿನ ಸವಿಸಕ್ಕೋಸ್ಕರ. ರೆಡಿ? ಮೇಲೆ ನೋಡ್ತಾ ಹೋಗಿ. 1 ಉಸಿರಾಟ, 2 ಓಕೆ, ರಿಲ್ಯಾಕ್ಸ್. ಅಲ್ಲಿ ತಾಡಾಸನ ಬರುತ್ತೆ ಸಿಟ್ಟಿಂಗಲ್ಲಿ. ಇದು ಸ್ಟ್ಯಾಂಡಿಂಗಲ್ಲೂ ಮಾಡ್ಬೋದು, ನಂತರ ತೋರಿಸೋಣಂತೆ ಮತ್ತೊಂದು ದಿವಸ. ಇವತ್ತೀಗ ತಾಡಾಸನ. ರೆಡಿ?
ಬ್ರೀತ್ ಇನ್, ಲಾಕ್, ಎಕ್ಸ್ಪೈಲ್. ಸ್ಟ್ರೆಚ್ ಮಾಡಿ, ರಿವರ್ಸ್ ಮಾಡಿ. ಐ ಲೆವೆಲ್ ದೃಷ್ಟಿ, ಇನೇಲ್ ಆ್ಯಂಡ್ ಎಕ್ಸೇಲ್. ಕೈ ಆದಷ್ಟು ಎಳಿತಾ ಇರಿ. ಎರಡೂ ಪಕ್ಕೆಗಳಲ್ಲಿ ಸೆಳೆತವನ್ನು ಗಮನಿಸಿ. ಇದನ್ನೆಲ್ಲವೂ 10 to 15 ಕೌಂಟ್ ಮಾಡಬೇಕು. 3 ಟೈಮ್ಸ್ ಮಾಡಬೇಕು. ರಿಲ್ಯಾಕ್ಸ್. ಹೀಗೆ ಇಲ್ಲಿಗೆ ನಾವು ಇವತ್ತಿಷ್ಟನ್ನು ಮಾಡಿದ್ದೀವಿ ಸಿಟ್ಟಿಂಗಲ್ಲಿ. ಮತ್ತೆ ಮುಂದೆ ನಾವು ಗಮನಿಸೋಣಂತೆ. ಈಗ ಕಾರ್ಯಕ್ರಮದ ಅಂತ್ಯದಲ್ಲಿ ಬಂದಿರೋದ್ರಿಂದ ಇವತ್ತಿನ ಒಂದು ಗುರುವನ್ನು ನಾವು ಸ್ಮೃತಿಸಬೇಕಾಗಿದೆ. ಹೃದಯ ಭಾಗಕ್ಕೆ ನಮಸ್ಕಾರ ಸ್ಥಿತಿ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ರಿಗೂ ನಮಸ್ತೆ.